ಡಿ ಫಾರ್ಮಾ ಎಜುಕೇಷನ್ ಹಾಗೆಯೇ ಡಿಪ್ಲೊಮಾ ಇನ್ ಲ್ಯಾಬೋರೇಟರಿ ಟೆಕ್ನಿಷಿಯನ್ ವಿದ್ಯಾರ್ಹತೆಯನ್ನು ಪಡೆದವರಿಗೆ ಕರ್ನಾಟಕದಾದ್ಯಂತ ಇವಾಗ ಬಿಗ್ ಗುಡ್ ನ್ಯೂಸು. ಸೊ ಯಾಕಂದರೆ ಟೋಟಲಿ 400+400 ಫಾರ್ಮಸಿಸ್ಟ್ ಹುದ್ದೆಗಳನ್ನು ಹಾಗೆಯೇ ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಭ್ಯರ್ಥಿಗಳು ಅಂತಂದರೆ ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಅಂತೇಳಿ ಈ ಹುದ್ದೆಗಳನ್ನು ಕರ್ನಾಟಕದಾದ್ಯಂತ ಭರ್ತಿ ಮಾಡ್ಕೊಳ್ಳಿಕ್ಕೆ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆದೇಶವನ್ನು ನೀಡಿರುವಂಥದ್ದು. ಆದರೆ ಪ್ರತಿ ಜಿಲ್ಲೆಯಾದ್ಯಂತ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿ ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ನೇಮಕಾತಿ ನಡೆಯುವಂಥದ್ದು. ಸೊ ಅದಕ್ಕೆ ಇವಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆದೇಶವನ್ನು ನೀಡಿದೆ. ಸದ್ಯದಲ್ಲೇ ಬೇಗ ನೀವು ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿ ಅಂತೇಳಿ. ಸೊ ಈ ಹುದ್ದೆಗಳು ಬೇಸಿಕಲಿ ಒಂದು ಕಾಂಟ್ರಾಕ್ಟ್ ಬೇಸ್ಡ್ ಹುದ್ದೆಗಳಾಗಿರ್ತವೆ, ಪರ್ಮನೆಂಟ್ ಹುದ್ದೆಗಳಲ್ಲ. ಸೊ ಪರ್ಮನೆಂಟ್ ಹುದ್ದೆಗಳನ್ನು, ಕಾಯಂ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಂಡ್ಮೇಲೆ ಸಡನ್ನಾಗಿ ಏನಾದ್ರು ಭರ್ತಿ ಮಾಡಿಕೊಂಡ್ರೆ 1 ವರ್ಷದೊಳಗಡೆ ಈ ಹುದ್ದೆಗೆ ಯಾರು ಸೇರಿರ್ತಾರೋ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವರು ಆ ಜಾಗವನ್ನು ಖಾಲಿ ಮಾಡಬೇಕಾಗಿರುತ್ತೆ. ಸೊ ಸದ್ಯದಲ್ಲೇ ಈ ಒಂದು 400 ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಹಾಗೆಯೇ 400 ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಭ್ಯರ್ಥಿಗಳು ಹುದ್ದೆಗಳಿಗೆ ಕರ್ನಾಟಕದಾದ್ಯಂತ ನೇಮಕಾತಿ ನಡೆಯುತ್ತೆ. ಸೊ ಈ ಹುದ್ದೆಗಳಿಗೆ ನಾನು ಮೊದಲೇ ಹೇಳ್ದಂಗೆ ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಡಿ ಫಾರ್ಮಾ ಎಜುಕೇಷನ್ ಜೊತೆಗೆ ಕರ್ನಾಟಕದ ಫಾರ್ಮಸಿ ಕೌನ್ಸಿಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಹಾಗೆಯೇ ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಭ್ಯರ್ಥಿಗಳು ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ಲ್ಯಾಬೋರೇಟರಿ ಶಿಕ್ಷಣವನ್ನು ಪಡೆದಿರಬೇಕು. ಸೊ ಇವು ನೇರ ಗುತ್ತಿಗೆ ಆಧಾರದಲ್ಲಿ ನೇಮಕವಾಗುವಂತಹ ಹುದ್ದೆಗಳು. ಸೊ ಈ ಹುದ್ದೆಗೆ ಹಾಜರಾಗುವಾಗ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿ, ಜನ್ಮ ದಿನಾಂಕದ ದಾಖಲೆ ಹಾಗೆಯೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಈ ಒಂದು ದಾಖಲೆಗಳನ್ನು ಸಲ್ಲಿಸಬೇಕಾಗಿರುತ್ತೆ ಯಾವಾಗ ಸೇವೆಗೆ ಸೇರ್ಕೋಬೇಕಾದ್ರೆ. ಹಾಗೆಯೇ ಜೊತೆಗೆ ₹100 ಛಾಪಾ ಕಾಗದದ ಒಂದು ತೊಗೊಂಡು ಅದರಲ್ಲಿ ಸಹಿ ಮಾಡಿ ಏನು ನೇಮಕಾತಿಯ ನಿಯಮಗಳಿರ್ತವೋ ಅವುಗಳಿಗೆ ಒಂದು ನನ್ನ ಒಪ್ಪಿಗೆ ಇದೆ ಅಂತೇಳಿ ಅದನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಹುದ್ದೆಗಳು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತಲೂ ಸಹ ಈಗ ಆಲ್ರೆಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕೃತ ಜ್ಞಾಪನ ಪತ್ರದಲ್ಲಿ ಪ್ರಕಟವಾಗಿದೆ. ಸೊ 45 ವರ್ಷ ಮೀರದೆ ಹೋದವರು ನಾನು ಹೇಳಿದಂತಹ ಒಂದು ಎಜುಕೇಷನ್ನ ಪಡ್ಕೊಂಡಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಒಂದು ಸಂಭಾವನೆಯನ್ನು ನೀಡಲಾಗುತ್ತೆ. ಜೊತೆಗೆ ಸರ್ಕಾರದ ಒಂದು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳು ಏನಿರ್ತವೋ ಅಲ್ಲಿ ಉಳ್ಕೊಳ್ಳೋಕ್ಕೆ ವಸತಿ ಗೃಹಗಳು ಸಹ ಕೊಡಲಾಗುತ್ತೆ. ಉತ್ತಮ ರಜೆಯ ಒಂದು ಸೌಲಭ್ಯಗಳು ಸಹ ಇರುತ್ತೆ. ನೋಟಿಫಿಕೇಶನ್ ಹೊರಡಿಸಿದಾಗ ಆಯಾ ಜಿಲ್ಲೆಯ ಒಂದು ನೀವು ಪತ್ರಿಕೆಯಲ್ಲಿ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ. ಹಾಗೆಯೇ ಆಯಾ ಜಿಲ್ಲೆಯ ಒಂದು ಸರ್ಕಾರಿ ಅಧಿಕೃತ ಜಾಲತಾಣದಲ್ಲಿ ಜಿಲ್ಲಾ ಜಾಲತಾಣದಲ್ಲಿ ಸಹ ಬಿಡುಗಡೆ ಮಾಡಲಾಗುತ್ತೆ ನೋಟಿಫಿಕೇಷನ್ನ. ಅರ್ಜಿ ಕರೆದಾಗ ನೀವು ಸಲ್ಲಿಸ್ಬೋದು. ಸೊ ಸದ್ಯದಲ್ಲೇ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡುಗಡೆಯಾಗುತ್ತೆ. ಅಂದರೆ ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ ಆ ಒಂದು ನೇಮಕಾತಿಯ ಒಂದು ಆಯ್ಕೆ ಸಮಿತಿಯಲ್ಲಿ. ಹಾಗೆಯೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಹಾಗೆಯೇ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ವೈದ್ಯಕೀಯ ಅಧೀಕ್ಷಕರು, ಹಾಗೆಯೇ RCH ಅಧಿಕಾರಿಗಳು ಈ ನೇಮಕಾತಿಯ ಆಯ್ಕೆ ಸಮಿತಿನಲ್ಲಿ ಇರ್ತಾರೆ. ಇಲ್ಲಿ ನಾವು ಫೈನಲ್ ಆಗಿ ಈ ಹುದ್ದೆಗಳಿಗೆ ಸದ್ಯದಲ್ಲಿ ನೋಟಿಫಿಕೇಷನ್ ಆಗುವಂಥದ್ದು. ಆದ್ದರಿಂದ ಯಾರೆಲ್ಲ ಈ ಒಂದು ಅರ್ಹತೆನ ಹೊಂದಿದ್ದೀರೋ, ಈ ಶಿಕ್ಷಣ ಹಾಗೆಯೇ 45 ವರ್ಷ ದಾಟಿಲ್ವೋ ಅವರೆಲ್ಲ ಈ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಅವರು ಬೇಕಾದ ತಯಾರಿನ ಮಾಡ್ಕೊಳ್ಳಿ. ಸೊ ನೀವು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ಸಹ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ ಲಿಸ್ಟನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಮೊದಲು ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ ಸಂಖ್ಯೆಗಳು ಹಾಗೆಯೇ ನಂತರ ಫಾರ್ಮಸಿ ಅಧಿಕಾರಿಗಳ ಸಂಖ್ಯೆನ ಹೇಳ್ತೀನಿ ಪ್ರತಿ ಜಿಲ್ಲೆವಾರು. ಸೊ ಟೇಕ್ ಎ ಗ್ಲಾನ್ಸ್. ಬೆಂಗಳೂರು ನಗರ ಜಿಲ್ಲೆ 3-5, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 2-1, ಚಿತ್ರದುರ್ಗ 1-24, ದಾವಣಗೆರೆ 1-15, ಕೋಲಾರ 11-9, ಶಿವಮೊಗ್ಗ 18-24, ತುಮಕೂರು 25-18, ಬೆಂಗಳೂರು ದಕ್ಷಿಣ ತಾಲೂಕು 3-3, ಚಿಕ್ಕಬಳ್ಳಾಪುರ 23-7, ಮೈಸೂರು 23-30, ಮಂಡ್ಯ 25-15, ದಕ್ಷಿಣ ಕನ್ನಡ 22-11, ಚಿಕ್ಕಮಗಳೂರು 14-29, ಚಾಮರಾಜನಗರ 28-22, ಕೊಡಗು 13-11, ಹಾಸನ 20-51, ಉಡುಪಿ 5-13, ಬೆಳಗಾವಿ 17-4, ಹಾಗೆಯೇ ಬಾಗಲಕೋಟೆ 3-3, ಧಾರವಾಡ 1-1, ಗದಗ 6-3, ಹಾವೇರಿ 18-7, ಉತ್ತರ ಕನ್ನಡ 27-23, ಕಲಬುರಗಿ 13-26, ಕೊಪ್ಪಳ 11-4, ಬೀದರ್ 4-9, ರಾಯಚೂರು 19-8, ಬಳ್ಳಾರಿ 8-5, ವಿಜಯನಗರ 14-5, ಯಾದಗಿರಿ 15-11. ಸೊ ಒಟ್ಟು 400+400 ಈ ಹುದ್ದೆಗಳಿಗೆ ಸದ್ಯದಲ್ಲೇ ನೋಟಿಫಿಕೇಷನ್ ಬಿಡುಗಡೆಯಾಗುತ್ತೆ. ಅರ್ಹತೆಯುಳ್ಳವರು ಬೇಕಾದ ಒಂದು ತಯಾರಿನ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ನು ಆಫ್ಲೈನೇ ಇರುತ್ತೆ. ಯಾಕಂದರೆ ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಕಚೇರಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಇನ್ಕ್ಲೂಡಿಂಗ್
ನಿಮ್ಮ ಶೈಕ್ಷಣಿಕ ಅರ್ಹತೆ ಹಾಗೆಯೇ ಎಕ್ಸ್ಪೀರಿಯನ್ಸ್ ಹಾಗೆಯೇ ಒಂದು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ರಿಜಿಸ್ಟ್ರೇಷನ್ ಪಡೆದಿರೋ ದಾಖಲೆಗಳು, ಎಲ್ಲ ಅರ್ಹತೆಯ ಪ್ರಮಾಣಪತ್ರಗಳ ಜೆರಾಕ್ಸ್ ಕಾಪಿಗಳನ್ನ ಸಲ್ಲಿಸಬೇಕಾಗಿರುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ, ಶಿಕ್ಷಣ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಬಾಯ್ ಬಾಯ್. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.